ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಒಂದು ಸ್ವಲ್ಪ ನಂದು ಆ್ಯಡ್ಸೆನ್ಸಿಂದ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಹಿಂಗಾಗಿ ನಾನು ಒಂದು 4-5 ದಿನ ವೀಡಿಯೋ ಹಾಕಿಲ್ಲ. ಯಾಕೆ ಒಂದು ಸ್ವಲ್ಪ ಬೇಜಾರಾಗಿಬಿಟ್ಟಿತ್ತು. ಅದ್ರಾಗ ಬೇರೆ ಹುಷಾರೊಂದಿಲ್ಲ ರೀ. ನನಗೆ ಗಂಟ್ಲು ಒಂದು ಭಾಳ ಅಂದ್ರೆ ಭಾಳ ನೋವಾಗಿಬಿಟ್ಟೈತಿ. ನುಂಗಾಕೂ ಬರಾಕತ್ತಿಲ್ಲ. ಅಂಥದ್ರಾಗ ಇನ್ನು ಭಾಳ ದಿನ ವೀಡಿಯೋ ಬಿಟ್ಕೊಂಡು ಕುಂತ್ರೆ ಸರಿ ಕಾಣಂಗಿಲ್ಲ ಅಂಥೇಳಿ ನೀವು ಬೇರೆ ಭಾಳ ಅಂದ್ರೆ ಭಾಳ ವೀಡಿಯೋ ಪ್ರೀತಿ ತೋರ್ಸಾಕತ್ತೀರಿ. ಅದನ್ನು ನನಗೆ ತಡ್ಕೊಳಕ್ಕಾಗತ್ತಿಲ್ಲ. ಆರಾಮಿಲ್ಲಂದ್ರೂ ಆರಾಮಿಲ್ಲ, ವೀಡಿಯೋ ಮಾಡಿ ಹಾಕಿದ್ರೆ ಆಯ್ತು ಅಂತೇಳಿ ವಿಡಿಯೋ ಮಾಡಿ ಹಾಕಾತೀನಿ. ಕರೆನ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡತ್ತೀರಿ. ಹಿಂಗೆ ಇವತ್ತು ನಿಮ್ಮ ಸಪೋರ್ಟ್ ನನ್ನ ಕಡೆ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತು ಲಕ್ಷ್ಮಕ್ಕ ಆಮೇಲೆ ಪಾರಕ್ಕಿಗೆ ಪೂರಿ ಮಾಡ್ತೀನಿ ರೀ. ಮಸ್ತ್ ಹಂಗೆ ಪೂರಿ ಮಾಡಿ ಅವ್ರಿಗೆ ಊಟಕ್ಕೆ ನಾಷ್ಟಕ್ಕೆ ಹೇಳಿನಂತ. ಇವತ್ತು ನೋಡ್ರಿ ಹೊರಗಡೆ ಅಡುಗೆ ಮಾಡತ್ತೀನಿ ನಾನು. ಸೊ ಬರ್ರಿ ಈ ವಿಡಿಯೋ ಹೆಂಗೆ ಹೋಗ್ತೈತೆ ಅಂತ ಹೇಳಿ ನೋಡೋಣ. ಆಲ್ರೆಡಿ ಟೈಮ್ ಭಾಳ ಲೇಟ್ ಆಗಿಬಿಟ್ಟೈತ್ರಿ. ಪಾಪ ಇನ್ನೇನು ಬರ್ತಿರ್ತಾರೆ ಅವ್ರು. ಅಡುಗೆದು ನಾಷ್ಟ ಅದು ಮಾಡಿ ರೆಡಿ ಮಾಡಿರ್ತೀನಂತೆ. ಮನೆ ಅಂತ ಕೆಲಸ ಅಂತೂ ಆತ. ಇನ್ನೇನು ಟೈಮ್ 8 ಗಂಟೆ ಆಗೈತಿ. ಈಗ ಪಟ್ ನಾಷ್ಟ ಎಲ್ಲ ಮಾಡಿ ಅವ್ರಿಗೆ ಇದು ನಾಷ್ಟ ಕರೆದ್ನಂದ್ರೆ ಆಯ್ತು. ಮೊದಲು ಮನೆಯವ್ರದ್ದೆಲ್ಲ ಮುಗಿಸ್ಬಿಡ್ತೀನಿ. ಮುಗಿಸಿ ನಾವು 3 ಮಂದಿ ಗೆಳತಿಯರ ಕುಂತ ಊಟ ಮಾಡ್ತೀವಿ. ಎಷ್ಟು ಚಂದ ಅಲ್ರಿ ಹಿಂಗತಿ. ನಾವು ಒಂದಿನ ಒಬ್ಬರ ಮನೆಯೊಳಗೆ ಒಂದಿನ ಒಬ್ಬರ ಮನೆಯೊಳಗೆ ದಿನ ಅಂತಲ್ಲ, ಹಿಂಗೆ ಯಾವಾಗಾರ ಒಮ್ಮೆ ಗೆಳತಿಯರೆಲ್ಲ ಸೇರಿಕೊಂಡು ಹಿಂಗೆ ಊಟ ಎಲ್ಲ ಮಾಡಿದರೆ, ನಾಷ್ಟ ಎಲ್ಲ ಕೂಡಿ ಒಂದು ಕಡೆಗೆ ಮಾಡ್ಕೊಂಡು ತಿಂದರೆ ಎಷ್ಟು ಚಲೋ ಅನಿಸ್ತೈತಿ. ಈಗಿನ ಕಾಲದೊಳಗೆ ಏನು ಬಿಡ್ರಿಪ್ಪ, ಒಬ್ಬರು ಮಾರಿ ನೋಡಿದ್ರೆ ಒಬ್ಬರು ಆಗಂಗಿಲ್ಲ. ಆಮೇಲೆ ಇನ್ನಿಬ್ಬರು ಚಲೋ ಇರ್ತಾರಂದ್ರೆ ಅದನ್ನು ಕೆಡ್ಸಕ್ಕಂತನ ಭಾಳ ಜನ ಕಾದಿರ್ತಾರೆ ರೀ. ಇಂಥವರೆಲ್ಲ ಇರ್ತಾರೆ ನೋಡ್ರಿ ನಮ್ಮ ಭೂಮಿ ಮೇಲೆ. ಇರಲಿ, ಅದೆಲ್ಲ ಮಾತ್ಬಿಟ್ಟು ಮೊದಲು ಫಸ್ಟಿಗೆ ಏನು ಮಾಡಲಿ, ಚಟ್ನಿ ಮಾಡ್ಕೊಂಡ್ಬಿಡ್ತೇನೆ. ಫಸ್ಟಿಗೆ ಚಟ್ನಿ ಅಂತೂ ಆತಿದೆ. ಚಟ್ನಿ ತೆಗೆದಿಡ್ತೀನಿ. ಕಾಲೊಂದು ಸಿಕ್ಕಾಪಟ್ಟಿ ನೋಡ್ತಾವೆ. ನೋಡ್ಕೊತ ಆಲೂಗಡ್ಡೆ ಪಲ್ಯನೂ ಆತು. ಇನ್ನೇನು ಪೂರಿ ಒಂದು ಮಾಡಿ ಮನೆಯವ್ರಿಗೆಲ್ಲ ಕೊಟ್ಟು ಆಮೇಲೆ ಲಕ್ಷ್ಮಕ್ಕಗೆ ಪಾರಕ್ಕಗೆ ಫೋನ್ ಮಾಡ್ತೀನಿ. 9 ಗಂಟೆ ಅಂದ್ರೆ ಬಾ ಅಂದಿದ್ನಿ. ಏನು ಮಾಡ್ತಾರೆ ನಾ ಪೂರಿ ಅವ್ರು ಬಂದ ಮೇಲೇನು ಮನ್ಯಾಗ ಮೊದಲು ಬಿಸಿ ಮಾಡಿಕೊಟ್ಟು ಅವ್ರದ್ದಾದ್ಮೇಲೆ ಅವ್ರು ಬಂದ ಮೇಲೇನು ಬಿಸಿ ಹಾಕಿ ನಾನು ತಿಂದ್ಬಿಡ್ತೀನಿ. ಮಸ್ತ್ ಮಜಾ ಬರುತ್ತೆ. ಪುರಿನೂ ಅದು ಮನೆಯವ್ರಿಗೆ ಇಷ್ಟೆಲ್ಲ ಪೂರಿ ಸಾಕಾಗ್ತೈತಿ. ಇನ್ನೇನು ಇವ್ರಿಗೆಲ್ಲ ಹಾಕಿ ಕೊಟ್ಟು ಆಮೇಲೆ ನಮ್ಮ ಲಕ್ಷ್ಮಕ್ಕ ಪಾರಕ್ಕಿಗೆ ಕರೆದು ನಾಷ್ಟ ಮಾಡ್ಕೊಂಡ್ರೆ ಆಯ್ತು. ಇವ್ರಿಗೆ ನಾಷ್ಟ ಹಾಕ್ಕೊಡೋಕ್ಕಿಂತ ಮುಂಚೆ ಅವ್ರಿಗಿಬ್ರಿಗೆ ಫೋನ್ ಮಾಡಿದ್ರೆ ಹೇಳ್ತೀನಿ. ಇವ್ರಿಗೆ ನಾಷ್ಟ ಆಗೋ ಮಟ್ಟ ಬರ್ತಾರೆ. ತಡಿ, ತೀರ ಭಾಳ ಲೇಟ್ ಆತಂದ್ರೆ ಮತ್ತೆ ಪಾಪ ಅವರು ಹೊಟ್ಟೆ ಕುಂತಿರ್ತಾರೆ, ಕೆಲಸ ಮಾಡಿರ್ತಾರೆ. ಪಟ್ನ ಕರೆದು ಇದು ಉಂಡ್ರೆ ಆಗುತ್ತೆ. ಅಲೋ ಲಕ್ಷ್ಮಕ್ಕ, ಎಲ್ಲಿದ್ದೀರಿ ಇವ? ಹೌದಾನ? ಲಘು ಬರ್ರಿ. ಈಗ ನಂದು ಆಗೈತಿ ಆಗೈತಂದ್ರೆ ಏನು, ನಾನೇನು ನಾಷ್ಟ ಮಾಡಿಲ್ಲ. ನಮ್ಮ ಮನೆಯವ್ರಿಗದು ಎಲ್ಲ ಈಗ ಹಾಕ್ಕೊಡಕತ್ತೇನೆ ನಾನು. ಅಷ್ಟು ಮಟ್ಟ ಅಂದರೆ ನೀವಿಬ್ಬರು ಮುಗಿಸ್ಕೊಂಡೆ ಬಂದುಬಿಡ್ರಿ. ಆಯ್ತು. ಹೌದಾ? ಪಾರಕ್ಕಿಗೆ ಹಚ್ತೇನೀಗ. ಹೌದಾನ? ಬ್ಯಾಡೇನ? ನೀನು ಕರ್ಕೊಂಬರ್ತೀಯ? ಆಯ್ತು ಹಂಗಿದ್ರೆ ಕರ್ಕೊಂಬಂದ್ಬಿಡ ಮತ್ತೆ. ಸರಿ ತಗೋ. ಅವ್ರು ನಾಷ್ಟ ಮಾಡೋ ಮಟ್ಟ ಅಂದ್ರೆ ನೀವು ಬಂದುಬಿಡ್ತೀರಿ. ಅದಕ್ಕೆ ಅವ್ರಿಗೆ ಹಾಕ್ಕೊಡೋಕ್ಕಿಂತ ಮುಂಚೆ ನಿಮ್ಗೆ ಫೋನ್ ಹಚ್ಚೇನಿ, ಬಂದುಬಿಡ್ರಿ. ನನಗೂ ಹೊಟ್ಟೆ ಭಾಳ ಸಾಕೈತಿ. ಅದ್ರಾಗ ಬೇರೆ ಪೂರಿ ಮಾಡಿಬಿಟ್ಟೇನಿ, ಬಾಯಾಗ ನೀರು ಬರಾಕತ್ಬಿಟ್ಟಾವ. ಪಟ್ನ ಬರ್ರಿ. ಆಯಿತು, ಫೋನ್ ಮಾಡೇನಿ. ಇವ್ರಿಗೊಂದು ಹಾಕ್ಕೊಡ್ತೇನೆ. ಇವ್ರಿಗೊಂದು ಹಾಕ್ಕೊಟ್ಟು ಇನ್ನೇನು ಅವರು ಬರ್ತಾರೆ. ಬಂದಂದ್ರೆ ಪಟ ತಿಂದ್ಬಿಡೋದು ಮಾಡ್ಕೊಂಡು. ಪರಕ ಏನು ಮಾಡತ್ತಿ? ಓ ಲಕ್ಷ್ಮಕ್ಕ, ಬಾರ ಲಕ್ಷ್ಮಕ್ಕ, ಬಂದು ತಡಿವಾ. ಏನ ಲಕ್ಷ್ಮಕ್ಕ, ಇಷ್ಟು ಮುಂಜಾನೆ ಬಂದ್ಬಿಟ್ಟಿಯಲ್ಲ ಇವ? ಅಯ್ಯೋ ಬಾರ ಇವ, ಚಾ ಅದು ಕುಡಿ ಬಾ ಕುಂದ್ರ ಬಾ. ಅಯ್ಯ ನೀನು ಚಾ ಕುಡಿ ಬಾ ಅಂತೀಯಲ್ಲೇ, ಯಾಕ್ಲೇ ನೆನಪಿಲ್ಲ ಏನು ನಿನಗೆ? ಈಕಿ ಗಿರ್ಜಿ ಕರೆದಿದ್ಲಲ್ಲೇ ಇವ, ಪೂರಿ ಮಾಡ್ತೇವಿ. ನಿನ್ನೆ ಅವ್ರ ಮನೆ ಕಡೆ ಹೋಗಿ ಕುಂದಿದ್ಯಲ್ಲ ಮಾತಾಡ್ಕೊಂತಾನ. ಪೂರಿ ಮಾಡ್ತೇನೆ ನಾಳೆ ಮುಂಜಾನೆ ನಾಷ್ಟಕ್ಕೆ ಇಲ್ಲೇ ಬರ್ರಿ ಅಂತ ಕರೆದಿದ್ಲಲ್ಲ ಇವ, ಮರ್ತು ಬಿಟ್ಟಿಯೇನ? ಅಯ್ಯ ನೀನು ತಿಂದು ಕುಂತೀಯ ಏನು ಮತ್ತೆ? ಅಯ್ಯವ್ವ ಇಲ್ಲ ತಗೋರಯ್ಯವ್ವ, ಜೋಕ್ ಮಾಡಕತ್ತಿದ್ನೆ. ಯಾಕೆ ಗಿರ್ಜಿ ಜೋಕ್ ಮಾಡಿದ್ರೆ ಅಷ್ಟ ನಗ್ತೇನೆ, ನಾ ಜೋಕ್ ಮಾಡಿದ್ರೆ ನಗಂಗಿಲ್ಲ. ನಾ ಜೋಕ್ ಮಾಡಿದ್ನೆ ಯವ್ವ. ಅಯ್ಯವ್ವ ಜೋಕ್ ನಿನ್ ಜೋಕ್ ಬಾರಯ್ಯವ್ವ. ನಾನೆಲ್ಲ ಕರೆ ಜೋಕಕ್ಕಿಂತ ಗಾಬರಿನ ಆತಯ್ಯವ್ವ ನನಗೆ. ಎಲ್ಲಿ ತಿಂದು ಕುಂತಾಳ ಏನೋ ಇಕ್ಕಿ ಅಂತ ಅನ್ಕೊಂಡೆ. ಬಾ ಈಕಿ ಗಿರ್ಜಿ ಫೋನ್ ಮಾಡಿದ್ಲ, ಅವ್ರ ಮನೆಯವ್ರಿಗೆ ಅದು ಹಾಕ್ಕೊಟ್ಟಿದ್ಲಂತ. ಮತ್ತು ನೀವು ಪಟ್ನ ಬರ್ರಿ, ನನಗೂ ಹೊಟ್ಟೆ ಭಾಳ ಹಸ್ತೈತಿ ಅಂತಂದಾಳ. ಪಾಪ ಮುಂಜಾನೆ ಅದು ಮಾಡಿರ್ತೈತೆ. ಅದ್ರಾಗ ಬೇರೆ ಪೂರಿ ಅಂದರೆ ಜೀವದ. ನಡಿ ಹೋಗಿ ನಾಷ್ಟ ಮಾಡ್ಕೊಂಡು ಬರೋಣಂತ. ಆಯ್ತು ತಗೋ ಲಕ್ಷ್ಮಕ್ಕ, ಮತ್ತು ನೀನು ಬರ್ತೀಯ ಅನ್ನೋದು ಗೊತ್ತಿತ್ತ ನಂಗೆ. ಅದಕ್ಕೆ ಪಟ ಮುಗಿಸ್ಕೊಂಡಿದ್ದೆ. ಮನ್ಯಾಗ ಅವಲಕ್ಕಿ ಮಾಡಿದ್ನಿ. ಅವಲಕ್ಕಿ ಮಾಡಿ ಅವ್ರಿಗೆಲ್ಲ ಹಾಕ್ಕೊಟ್ನಿ. ಚಹಾ ಕೊಡಕತ್ತಿದ್ನಿ ನೋಡದ. ಅವ್ರು ಕುಡಿತಾರೆ. ಬಾ ನೀ ಹೋಗೋಣ ಅಂತ ಬಾ ಹೇಳಿನ ಅವ್ರಿಗೆ. ನಮ್ಮ ಮನೆಯವ್ರಿಗೆ ಇಲ್ಲ ಮತ್ತು ಹಿಂಗೆ ಕರ್ತಾಳ, ನಾವು ಹೋಗ್ತೀನಲ್ಲೇ, ನೀವು ಮಾಡ್ರಿ ನಾಷ್ಟ ಅಂತ ಅನ್ಕೊಂಡು. ಆಯ್ತು ಅಂತಂದಾರ. ನಡಿ ಹೆಂಗಿದ್ರು ಹೋಗ್ಬಿಡೋಣ.
ಆಯ್ತು ಬಾರವ, ನಮ್ಮ ಮನೆಯೊಳಗೂ ನಾನು ಚುಮ್ಮರಿ ಒಗ್ಗರಣೆ ಹೆಚ್ಚಿದ್ನೆ, ಮತ್ತು ಹಿಂಗೆ ಅಂತಂದೆ. ನಾನು ಬರ್ತೇನೆ ಅಂತ ಕುಂತ್ನೇವ, ನನ್ನ ಗಂಡು ಅವ್ನ ಕಣ್ಣು ತಪ್ಪಿಸಿ ಬರೋ ಮಟ್ಟ ಅಂದರೆ ಇಷ್ಟೊತ್ತಾತ. ಮತ್ತು ಒಂದು ಹೊಲದ ಕೆಲಸ ಬಂತಂತೇಳಿ ಒಂದು ಫೋನ್ ಬಂತಂತೇಳಿ ಹೋಗ್ಬಿಟ್ಟ, ಇಲ್ಲಾಂದ್ರೆ ತಲೆ ಹಿಡಿಸ್ಕೊಂತ ಕುದುರ್ತಾನೆ, ಹೆಂಗೆ ಹೋಗ್ತೀವಿ ಹೋಗತ್ತೇಳಿ. ಅದಕ್ಕೆ ಮತ್ತು ಅವನು ಆ ಕಡೆ ಹೋದ, ನಾನು ಈ ಕಡೆ ಬಂದೆ ನೋಡು. ಹೌದೇನ, ನಡಿ ಹೆಂಗಿದ್ರೆ ಹೋಗೋಣ. ತಿರುಗಿ ಮತ್ತೆ ಎಲ್ಲರೂ ತಿಂದೋದ್ರೆ ಇವ್ರೇನೇವ ಇನ್ನೂ ಬರಲಿಲ್ಲಲ್ಲ, ಇನ್ನೂ ಫೋನಾರ ಹಚ್ಚಿಲ್ಲೇನ? ಏನು ಲೇಗಿರ್ಜಿ ಮಸ್ತಂಗೆ ಹೊರಗೆ ಹಚ್ಚಿಬಿಟ್ಟಿಯಲ್ಲ ಇವತ್ತು ಒಲಿ. ಓ ಬಂದ್ರಿನ? ಅಯ್ಯವ ಬರ್ರಿ ಬಾರ ಪರಕ ಬಾರ. ಲಕ್ಷ್ಮಕ್ಕ ನೀನು ನಿಮ್ಗೆ ಫೋನ್ ಹಚ್ಚಕತ್ತಿದ್ನಿ ನೋಡವ, ಈಗ ನಿಮ್ಗೆ ಫೋನ್ ಹಚ್ಚತ್ತಿದ್ನಿ, ನೀವು ಬಂದ್ರಿ ಚಲೋ ಆತ. ಹ್ಞೂ ನಯವ, ಅದು ನಮ್ದು ಅಡುಗೆ ಕೊಲಿ ಭಾಳ ಸಣ್ಣದಾಗ್ತಿತ್ತಲ್ಲ, ಅಲ್ಲಿ ಕುಂತಿನ ಕರೆಕ್ಟ್ ಆಗಂಗಿಲ್ಲ, ಅದಕ್ಕೆ ಇಲ್ಲಿ ಇತ್ಲಾಗ ಬಂದೆ ಈ ಕಡೆ ಇದನ್ನ ಹಚ್ಚೇನಿ ನೋಡು. ಕುಂದ್ರಿ ಅಯ್ಯವ, ನನಗರ ಹೊಟ್ಟೆ ಸು ತಡ್ಕೊಳಕ್ಕಾಗೋಲ್ತು, ಕುಂದ್ರಿ. ಅಯ್ಯ ಗಿರ್ಜಿ, ಅಷ್ಟು ಹಸುವಾಗಿದ್ರೆ ತಿನ್ಬೇಕಿಲ್ಲ, ನಮ್ಮ ಸಂಬಂಧ ಇದಕ್ಕೆ ಕಾಯ್ಕೊಂಡು ಕುಂತಿದ್ದಿ, ನಮಗೆ ಬಂದಲ್ಲಿ ಬಿಸಿ ಬಿಸಿ ಹಾಕ್ಕೊಡ್ತಿದ್ದಿ ಇಲ್ಲ. ಅಯ್ಯ ಅದಂಗೆ ಆಗ್ತೈತೆ ಇವ, ನನಗೆ ಯಾಕೆ ಬಿಟ್ಟು ತಿನ್ಲೆ ನಾನು? ಇಲ್ಲ ಇವ ನಾ ತಿನ್ನಂಗಿಲ್ಲ, ಎಷ್ಟರ ಅದು ಕೊಟ್ಟೆ ಹಸು ಆಗ್ಲದ. ಬರ್ರಿ ಕುಂದ್ರ ಬರ್ತಿ ಮಾಡಿಕೊಡ್ತೇನಂತ. ಮತ್ತೆ ಕೆಲಸ ಎಲ್ಲ ಆಗೈತನ? ಏನಾರು ತಿಂದು ಬಂದ್ರೆ ಮತ್ತೆ ಅಲ್ಲಿ ಬಗ್ಗು ಇಲ್ಲಿ ಬರ್ತೇನೆ ಅನ್ನೋದು ಗೊತ್ತೈತಿಲ್ಲ, ಇಲ್ಲಿ ಕರೆದೋಗಿ ಅನ್ನೋದು ನಮಗೂ ಗೊತ್ತೈತಿಲ್ಲ, ಮತ್ತೇನಾರು ತಿಂದು ಬರ್ತೀವೇನ? ಅಯ್ಯ ನೀನು ಅದ್ರಾಗೂ ನೀ ಮಾಡೋ ಪುರಿ ಕೇಳ್ಬೇಕಾ? ಬಾಯ ಇಟ್ರೆ ಕರಬೇಕು, ಒಂದು ಈಟು ಎಣ್ಣೆ ಹಿಡ್ದಿರಂಗಿಲ್ಲ, ಹಂಗತಿ ಮಾಡಿರ್ತಿ. ಇಲ್ಲ ಯವ ಏನು ತಿಂದಿಲ್ಲ, ಒಂದು ಕಪ್ ಚಹಾ ಕುಡಿದು ಬಂದೇವು ನೋಡಿ ಯವ, ಯಾಕಂದ್ರೆ ಮುಂಜಾನೆ ಎದ್ದ ತಕ್ಷಣ ಚಹಾ ಬೇಕಲ್ಲ ಯವ, ಚಹಾ ಕುಡಿದು ಬಂದೇವಿ ಅಷ್ಟೇ ನೋಡು. ನಮಗೂ ಹೊಟ್ಟೆ ಹಸಿದ್ಬಿಟ್ಟೈತೆ ಯವ. ಅಯ್ಯ ಲಕ್ಷ್ಮಕ್ಕ ಹೌದನ, ಆಯ್ತು ಬಿಡೆ ಯವ, ಮಾಡಕತ್ರ ಎಷ್ಟೊತ್ತಾತ ನೋಡ್ಗ, ಮತ್ತು ಪೂರಿ ಅದು ನನಗೂ ಹಾಕ್ಕೊಂಡೆ ಬಿಟ್ನೆ ಯವ, ಮತ್ತು ಹಾಕ್ಕೊಂಡು ಇದು ಚಾಕಿಡ್ತೀನಿ. ಚಾಕಿಟ್ನಂದ್ರೆ ತಿನ್ನೋ ಮಟ್ಟ ಅನ್ನಂದ್ರೆ ಇದನ್ನ ಹಾಕೈತಿ, ಆಮೇಲೆ ಒಂದೆರಡು ಪೂರಿ ಚಾನಾಗೂ ತಿನ್ನಕ್ಕೆ ಬರುತ್ತೆ, ಹೌದಿಲ್ಲ? ಹೌದು ಬಿಡ್ಲೆ, ಒಳ್ಳೆ ಗಮ್ಮನ ಆತಾವ ನೋಡು, ಒಟ್ಟೆ ಎಣ್ಣೆ ಹಿಡಿದಿಲ್ಲ ಏನಿಲ್ಲ, ಮಸ್ತಾಗಿ ಹೇಳ್ಬಿಡುವ. ಏನೇನು ಹಾಕಿಲ್ಲ ಇದಕ್ಕೆ? ಏನಿಲ್ಲ ಪರಕ್ಕ, ಅದ್ರಾಗ ಏನೈತಿ ಇದು ಏನು ಅದು ಮೈದಾ ಹಿಟ್ಟ, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕೇನೆ, ಉಪ್ಪು ಹಾಕೇನೆ, ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕೇನೆ, ಆಮೇಲೆ ಒಂದಿಟ್ಟು ಉಗುರು ಬೆಚ್ಚಿದ ನೀರಿನಾಗ ಸ್ವಲ್ಪ ಗಟ್ಟಿಯಾಗೋವರೆಗೂ ಕಲ್ಸೇನಿ ನೋಡವ, ಅಷ್ಟೇ. ಮತ್ತಿನ್ನೇನಿಲ್ಲ, ಅಷ್ಟೇ ಕಲಿಸಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಲ್ಸೇನಿ. ಅದಾದಮೇಲೆ ಒಂದಿಟ್ಟು ಹಿಟ್ಟು ಹಚ್ಚಿ ಲಟ್ಟಿಸಿ ಎಣ್ಣೆ ಕರ್ದೇನಿ ನೋಡು, ಎಷ್ಟು ಚಲೋ ಆಗ್ತಾವೆ ನೋಡುವ. ಒನ್ ಟೈಮ್ ನೀವು ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ್, ಈ ಥರ ನಾ ಹೆಂಗೆ ಹೇಳಿನಲ್ಲ ಹಂಗತಿ ನೀವು ಮಾಡ್ಕೊಂಡು ತಿನ್ನಿರಿ, ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವೆ. ಒಂದು ಚೂರು ಕೂಡ ಎಣ್ಣೆ ಹಿಡಿಯಂಗಿಲ್ಲ, ಅಷ್ಟು ಮಸ್ತ್ ಆಗ್ತಾವೆ ಪೂರಿ. ಸೇಮ್ ಈ ಹೋಟೆಲ್ನಾಗೆಲ್ಲ ನಾವು ತಿಂತೇವಲ್ರಿ, ಅದಕ್ಕಿಂತ ರುಚಿ ಆಗ್ತೈತಿ. ಒನ್ ಟೈಮ್ ಮಾಡ್ಕೊಂಡು ತಿಂದು ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ, ಮಾಡಿದ್ದೆ ಮಾಡಿಲ್ಲ ಅನ್ನೋಂಗೆ ಹೇಳ್ರಿ, ಗೊತ್ತಾಗ್ತೈತೆ ನನಗೂ. ಇದು ತಡಿವಾ, ಬಾಳಿಗೆ ತೆಗೆತಿಟ್ನಿ, ಚಾಕೊಂದಿಟ್ಟು ನಿಮ್ಗೆ ಹಾಕ್ಕೊಟ್ಬಿಡ್ತೇನೆ. ಯವ್ವ ಗಿರ್ಜಿ, ಏನ್ಲಿ ಇದು ಸೇಮ್ ಹೋಟೆಲ್ನಾಗ ಮಾಡ್ದಂಗನ ಆಗ್ಯಾವನಲ್ಲಿ. ನೋಡಲ್ಲೇ ಕೈಗೂ ಏನು ಎಣ್ಣೆ ಹಿಡ್ದಿಲ್ಲ, ಬಾಯಾಗೂ ನೋಡಿ, ಬಾಯಿಗೆ ಇಟ್ಟರೆ ಕರಗಾಗತ್ತವ. ಚಟ್ನಿನೂ ಅಷ್ಟು, ಆಲೂಗಡ್ಡೆ ಪಲ್ಯನೂ ಅಷ್ಟವ, ಭಾಳ ರುಚಿ ಮಾಡಿಲ್ಲ ಗಿರ್ಜಿ. ಒಂದು ಹೋಟೆಲ್ ಇಟ್ರು ತಪ್ಪಿಲ್ಲ ಬಿಡು, ಆರಾಮ್ ಬಂದು ತಿಂದು ಹೋಗ್ತಾರೆ ನೋಡಿ. ಅಯ್ಯೋ ಯವ್ವ ಲಕ್ಷ್ಮಕ್ಕ, ಹೌದಯ್ಯವ, ಮೊದ್ಲಿಂದನೂ ಹಿಂಗೆ ಮಾಡಿರ್ತೇನೆ ನಾನು, ಭಾಳ ರುಚಿ ಇರ್ತಾವೆ. ನಮ್ಮ ಮನೆಯೊಳಗಂತೂ ಒಂದು ವಾರಕ್ಕೆ ಒಂದು ಸರ್ತಿಯಾರ ಬೇಕಾ ನೋಡೋರಿಗೆ. ಮಾಡಲಿಲ್ಲ ಅಂದ್ರೆ ನಿಂತು ಬಿಡ್ತಾರೆ ನಮ್ಮ ಮನೆಯವ್ರು. ಮತ್ತು ಹೋಟೆಲ್ನಾಗಿನ ಪೂರಿ ತರ್ತೇನೆ ಅಂದ್ರೆ ಬ್ಯಾಡ ಅಂತಾರ. ಮತ್ತು ಮನ್ಯಾಗ ಮಾಡಿ, ನೀ ಮನ್ಯಾಗ ಚಲೋ ಮಾಡ್ತಿ ಅಂತ ಅನ್ಕೊಂಡು ಅಂತಾರೆ, ಮಾಡಿಸ್ಕೊಂಡು ತಿಂತಾರೆ. ಅಂದ್ರೆ ಅವರು ಎಣ್ಣೆ ಒಳಗೆ ಭಾಳಷ್ಟು ಅದ ಕರ್ದಿದ್ದ ಎಣ್ಣೆನ ಯೂಸ್ ಮಾಡ್ತಾರಲ್ಲ, ಅದೊಂಥರ ಇದನ್ನಾಗ್ಬಿಡ್ತೈತ್ವ. ಅದಕ್ಕೆ ಅವರಿಗೆ ಮನ್ಯಾಗ ಮಾಡಿದ್ದನ ಭಾಳ ಇಷ್ಟ ಆಗ್ತೈತಿ, ಚಲೋ ಆಗ್ತಾವೆ. ನೀವು ಒಮ್ಮೆ ಮಾಡ್ಕೊರಿ, ಮಸ್ತ್ ಆಗ್ತಾವೆ ನೋಡು. ಹ್ಞೂನ್ಲೇ ನಾನು ಮಾಡ್ತೀನಿ, ಆದರೆ ಹಿಂಗೆಲ್ಲ ಮಾಡಂಗಿಲ್ಲ ಬಿಡುವ ನಾನು. ಈಗ ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ತೀನಿ ತಡಿ. ಭಾಳ ರುಚಿಯಾಗ್ಯಾವ ನೋಡು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸಿತ್ತಂತೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೇನಾರ ಬೇರೆದಿದ್ರೊಳಗೆ ಮಾತುಕತೆ ತೊಗೋತಿದ್ನಿ ಜಾಸ್ತಿ. ಈಗ ಮತ್ತು ವಿಡಿಯೋ ಎಲ್ಲ ಸುಮ್ಮನೆ ಲಾಂಗ್ ಆಗಿಬಿಡ್ತೈತೆ ಅಂತ ಹೇಳಿ ನಾನು ಜಾಸ್ತಿ ಏನು ಮಾತಾಡಕತ್ತಿಲ್ಲ, ವಿಡಿಯೋ ಅಂದ್ರೆ ಲಾಂಗ್ ತೊಗೊಳಕತ್ತಿಲ್ಲ. ಸ್ವಲ್ಪ ನಂದು ಯೂಟ್ಯೂಬಿಂದದು ಆ್ಯಡ್ಸೆನ್ಸಿಂದೊಂದು ನಂದು ಸ್ವಲ್ಪ ಇದು ಪೆಂಡಿಂಗ್ ಒಳಗೆ ಐತ್ರಿ. ಈಗ ಆದಷ್ಟು 2 ದಿನಕ್ಕೊಮ್ಮೆ ಇಲ್ಲ 3 ದಿನಕ್ಕೊಮ್ಮೆ ಹಿಂಗೆ ವಿಡಿಯೋ ಹಾಕ್ತೀನಿ. ಅಕಸ್ಮಾತ್ ನಂದು ಅದು ಆ್ಯಡ್ಸೆನ್ಸ್ ಏನಾರ ಕರೆಕ್ಟ್ ಆಯ್ತಪ್ಪ ಅಂದ್ರೆ ನಾನು ಡೈಲಿ ವಿಡಿಯೋ ಹಾಕ್ತೀನಿ ರೀ. ಪ್ಲೀಸ್ ಆದಷ್ಟು ನೀವೆಲ್ಲರೂ ಪ್ರೇ ಮಾಡಿರಿ, ಆದಷ್ಟು ನಂದು ಆ್ಯಡ್ಸೆನ್ಸಿಂದ ಪಿನ್ ಅದೆಲ್ಲ ಸ್ವಲ್ಪ ಲಘು ಬರಲಿ ಅಂಥೇಳಿ. ಓಕೆ ರೀ, ಹಿಂಗೆ ಸಪೋರ್ಟ್ ಮಾಡ್ತೀರಿ. ಮತ್ತು ಹೇಳೋಕ್ಕೇನಿಲ್ಲ, ಹಿಂಗೆ ಯಾರೆಲ್ಲ ವೀಡಿಯೋಸ್ ನೋಡತ್ತೀರಿ ಪ್ಲೀಸ್ ಹಂಗೆ ನೋಡಬೇಡ್ರಿ. ಸಬ್ಸ್ಕ್ರೈಬರ್ಸೂ ಹಂಗೆ ರೀ, ಭಾಳ ಜನ ಬರಾಕತ್ತಾರೆ. ಆಮೇಲೆ
ಅಷ್ಟು ಚಂದ ವಿಡಿಯೋ ಎಲ್ಲ ವ್ಯೂಸ್ ಹೊಂಟಾವ. ಆಮೇಲೆ ಕಮೆಂಟ್ ಯಾರೂ ಮಾಡತ್ತಿಲ್ಲ. ಪ್ಲೀಸ್ ನಿಮ್ಗೆ ಯಾವ ಥರ ಎಲ್ಲ ಕಮೆಂಟ್ ಯಾವ ಥರ ಎಲ್ಲ ಕತ್ತಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ನನ್ನ ಚಾನಲ್ ಒಳಗೆ ನೀವು ಯಾವ ಥರ ಎಲ್ಲ ಕತ್ತಿ ನೋಡೋಕೆ ಇಷ್ಟಪಡ್ತೀರಿ. ಆ್ಯಂಡ್ ಬರೀ ಇದೇ ಥರ ನೀವು ನೋಡೋಕೆ ಇಷ್ಟಪಟ್ಟರೆ ಇದೇ ಥರನ ಮಾಡ್ತೀನಿ. ಮತ್ತು ಕತ್ತಿ ಎಲ್ಲ ಅತಿ ಸೊಸಿದ ಅದೆಲ್ಲ ನಾದ್ನೆ ಇಂಥವೆಲ್ಲ ಇರ್ತಾವಲ್ರಿ. ಮತ್ತು ಅದೆಲ್ಲ ನಿಮಗೆ ಬೇಕಪ್ಪ ಅಂದ್ರೆ ನೀವು ಕಮೆಂಟ್ ಮಾಡ್ಬೋದು ರೀ. ನಾನು ಅದನ್ನು ಕೂಡ ನನ್ನದೇ ಏನು ಲೈಫ್ ಸ್ಟೈಲ್ ಐತಲ್ರಿ ಅದನ್ನು ನಾನು ನಿಮಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ಹೋಗಿ ಬರ್ತೀನಿ ರೀ. ಮತ್ತು ನಾಳೆ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.